ನಮಸ್ಕಾರ ಆಚಾರ್ಯ. ಸುಮತಿಭಿರನುವೇದಂ ಶುಭ್ರಕಾದಂ ಸಖಾದಂ ಸುಖಮಜಮನಪಾದಂ ಮುಕ್ತ್ಯುಪಾದಂ ವಿಮಾದಂ ಗೃಹಜಮಹಮವೇದಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ತೇ ನಿತ್ಯಾ ಗಣಿತ ಗುಣ ಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂ ನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ येन प्रादुरभावि भूमिवलये विस्तारिगो सन्ततिः प्राबोधिश्रुति पङ्कजं करुणया प्रकाशितत्वं परं ध्वान्तं ध्वंसमनादि साधनिकरश्चाकारि सन्मार्गगः तेन व्यासदिवाकरेण सततं मात्यादिमेवानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे पूजा तत्त्वविनिर्णयाय भगवान् आनन्दतीर्थो मुनिः भवति यदनुभावात् वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवास भूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् नमः. श्रीमदानन्दतीर्थादि सन्मनः सरसी भुवि अनुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रमति गुरुकारुण्य सरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि. कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः. ಇಲ್ಲಿ ಇದುವರೆಗೆ ಅಲ್ಲೇ ವಿಷಯದಲ್ಲೇ ಇದ್ದೀವಿ. ಅದೇ ವಿಷಯದಲ್ಲಿ ಜಿನಾನ ವಿಷಮ ಕಾಲತ್ವಾಪಿಭಗಮಾತ್ ಅಂತ 163ನೇ ಸುಧಾಮೂಲದ ಕೊನೆಗೆ ಒಂದು ಶಬ್ದವನ್ನು ಹಾಕಿದ್ರು. ಅದ್ರ ಬಗ್ಗೆ ಟಿಪ್ಪಣಿಯ ವಿಚಾರ ನಡೀತಾ ಇದೆ. ಇಲ್ಲಿ ವಾಕ್ಯಾರ್ಥ ರತ್ನಮಾಲ ಟಿಪ್ಪಣಿಯಲ್ಲಿ ಕೊನೆ ಒಂದು ದೊಡ್ಡ ಪ್ಯಾರ ಇದೆ. ಅಲ್ಲಿ ವಿಷಯ ಶಿಷ್ಯ ಪ್ರಶಿಷ್ಯರಲ್ಲೂ ಕೂಡ ಗುರುಗಳ ಹೆಸರನ್ನ ಬಳಸೋದಿದೆ ಅಂತ. ಅದ್ ಹೇಗೆ ಅಂದ್ರೆ 3ನೇ ಅಧ್ಯಾಯದ ಛಾಂದೋಗ್ಯ ಭಾಷ್ಯದಲ್ಲಿ, ಛಾಂದೋಗ್ಯೋಪನಿಷತ್ ಭಾಷ್ಯದಲ್ಲಿ ಹೇಳಿದ್ದಾರೆ. ಏನು? ಕಪಿಲೆ ಶಿಷ್ಯೈ ಸಹ ನಾಮೈಕ್ಯಸ್ಯ ಸ್ಪಷ್ಟತ್ವ. ಅಲ್ಲೇನ್ ಕಂಡಿದೆ ಅಂದ್ರೆ ಶಿಷ್ಯರ ಜೊತೆಗೆ ಕಪಿಲರಿಗೆ ನಾಮೈಕ್ಯನೂ ಕಂಡಿದೆ. ನಾಮೈಕ್ಯ ಅಂದ್ರೆ ಇಬ್ಬರಿಗೆ ಹೆಸರು ಕೂಡ ಒಂದೇ ತರ ಅಲ್ಲಿ ಕಂಡಿದೆ. ಅಂದ್ರೆ ಶಿಷ್ಯರನ್ನ ಕಪಿಲ ಕಪಿಲ ಅಂತ ಹೆಸರಿನಿಂದಲೂ ಕರೆಯೋದಿದೆ. ಇಷ್ಟೇ ಅಲ್ಲದೆ ಗೀತಾಭಾಷ್ಯ ಟೀಕೆಯಲ್ಲೂ ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಬೇಕಂತೆ. ಅಲ್ಲೇನ್ ಹೇಳಿದ್ದಾರೆ ಅಂದ್ರೆ ಏಕಸ್ಮಿನ್ ಬಹುವಚನ ಪ್ರಾಪಕ ಅಭಾವಮಾಶ್ರಿತ್ಯ. ಅಂದ್ರೆ ಒಬ್ಬನೇ ವ್ಯಕ್ತಿಯಲ್ಲಿ ಬಹುವಚನವನ್ನು ಬಳಸೋದು ಇದೆ, ಇಲ್ಲ ಅಂತಿಲ್ಲ. ಅದು ಕೂಡ ವ್ಯಾಕರಣದ ಒಂದು ಮರ್ಯಾದೆಯಿಂದಲೇ ಸಿಗುತ್ತೆ. ಅದರ ಪ್ರಕಾರ ಯಾಕೆ ಹೇಳ್ಬಾರ್ದು? ಈಗ ಇದಕ್ಕೊಂದು ಉದಾಹರಣೆ ಕೊಟ್ಟಿದ್ದೆ ನಾನು. ನಶಬ್ದಾಬ್ಧೌ ಗಾಢಾಹ ಅಂತ ಈಗ ತಾನೆ ಮಂಗಳ ಶ್ಲೋಕದಲ್ಲಿ ಕೇಳಿದ್ವಿ. ಬರೆಯೋದು ಒಬ್ರೆ, ಜಯತೀರ್ಥರೇ ಬರೀತಾ ಇರೋದು ಆ ಶ್ಲೋಕನ. ಅವ್ರ ಬಗ್ಗೆನ ಅವ್ರು ಹೇಳ್ಕೊಳ್ತಾ ಇರೋದು. ಆದ್ರೆ ಬಹುವಚನ ಬಳಸ್ತಾರೆ. ಅವ್ರು ಒಬ್ರೆ ತಾನೆ ಏಕವಚನ ಬಳಸ್ಬೇಕು, ಬಹುವಚನ ಹೇಗ್ ಬಳಸಿದ್ರು ಅಂತ ಪ್ರಶ್ನೆ. ಅದಕ್ಕಿಲ್ಲ, ಪಾಣಿನಿ ಋಷಿಗಳ ಸೂತ್ರದಲ್ಲೇ ಹಾಗಿದೆ. ಏನಂದ್ರೆ ಕೆಲವೊಮ್ಮೆ ಒಂದೇ ವಸ್ತುವಿನ ಹೇಳ್ಬೇಕಾದ್ರೂ ಬಹುವಚನ ಬಳಸೋದಿದೆ, ಎರಡನ್ನು ಹೇಳ್ಬೇಕಾದ್ರೂ ಬಹುವಚನ ಬಳಸೋದಿದೆ.
ಅದು ಸಂಸ್ಕೃತದಲ್ಲೇ ಇದೆ ಆ ತರ. ಯಾಕಂದ್ರೆ ಅಲ್ಲೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಯುಷ್ಮದಿ ಗುರೌ ಏಕೇಶಾಮಿತಿ ಲಕ್ಷಣಂ ಅವಿಹಿತಂ ಅಂತ. ಅಲ್ಲಿ ಕೆಲವರು ಮತದಲ್ಲಿ ಅಂತ ಹೇಳ್ಬೇಕಾದ್ರೆ ಒಬ್ರೇ ಇರ್ತಾರೆ, ಆದ್ರೆ ಅನೇಕರು ಅನ್ನೋ ರೀತಿ ಹೇಳೋದಿದೆ. ಯಾಕೆ ಅಂತಂದ್ರೆ ಕೆಲವು ಸಲ ಈ ಭಾಷ್ಯದಲ್ಲಿ ಅಂದ್ರೆ ವ್ಯಾಕರಣ ಸೂತ್ರಗಳ ವ್ಯಾಖ್ಯಾನವಾಗಿ ಅನೇಕ ಗ್ರಂಥಗಳಿದೆ, ಅದ್ರಲ್ಲಿ ಬಂದಿಲ್ಲದೆ ಇರಬಹುದು. ಆದ್ರೆ ವ್ಯಾಕರಣದಲ್ಲಿ ಏನ್ ಒಪ್ಕೊಂಡಿದ್ದಾರೆ ಅಂದ್ರೆ ಎಲ್ಲಾ ವ್ಯಾಕರಣದಿಂದಲೇ ಸಾಧಿಸ್ಬೇಕು ಅಂತಿಲ್ಲ. ಶಿಷ್ಟರು ಒಳ್ಳೆಯವ್ರು ಏನ್ ಪ್ರಯೋಗ ಮಾಡಿರ್ತಾರೆ ಜ್ಞಾನಿಗಳು, ಅದನ್ನ ಹಾಗೆ ಒಪ್ಕೊಳ್ಬೇಕು. ಅಭಿಯುಕ್ತ ಪ್ರಯೋಗ ಸಂರಕ್ಷಣಾಯ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ, ಯಾರು ಅಭಿಯುಕ್ತರಿದಾರೋ ಅಂಥ ಅಭಿಯುಕ್ತರ ಪ್ರಯೋಗಕ್ಕೆ ಅನುಗುಣವಾಗಿ ಕೆಲವುದನ್ನ ಒಪ್ಪಬೇಕಾಗಿ ಬರುತ್ತೆ. ಅಭಿಯುಕ್ತರು ಅಂದ್ರೆ ಅಭಿಯೋಗ ಅಂತ ಒಂದು ಶಬ್ದ ಇದೆ. ಈ ಅಭಿಯೋಗ ಅನ್ನೋ ಶಬ್ದಕ್ಕೆ ಈ ಗುರು ಪರಂಪರೆಯಿಂದ ಯಾರು ವಿದ್ಯೆಯನ್ನ ಕಲ್ತಿರ್ತಾರಲ್ಲ ಅಂಥ ಅಧ್ಯಯನವನ್ನ ಮಾಡಿದ್ರೆ ಆ ಅಧ್ಯಯನಕ್ಕೆ ಅಭಿಯೋಗ ಅಂತ ಕರೀತಾರೆ. ಇಂಥ ಗುರುಗಳ ಮುಖಾಂತರ ಕಲಿತ ವಿದ್ಯೆ ಏನಿದೆ ಅಧ್ಯಯನ ಮಾಡಿದವರು ಅಂಥವನ್ನ ಅಭಿಯುಕ್ತರು ಅಂತ ಕರೀತಾರೆ. ಅಂಥ ಜ್ಞಾನಿಗಳು ಬಳಸಿದ ಶಬ್ದಗಳನ್ನ ಪ್ರಮಾಣ ಅಂತ ಒಪ್ಪಬೇಕು. ಇದು ಇರೋ ಕ್ರಮ. ಅಂದ್ರೆ ಪರಂಪರೆ ಇರ್ಬೇಕು ಅದಕ್ಕೆ. ಸುಮ್ಮನೆ ನಾವೇನೋ ಒಂದು ಓದ್ಕೊಂಡ್ಬಿಟ್ಟು ಬಳಸ್ಬಿಡ್ತೀವಿ ಇದ್ರೆ ಅದ್ ಪ್ರಮಾಣ ಆಗಲ್ಲ. ಅದಕ್ಕೊಂದು ಗುರು ಪರಂಪರೆ ಬೇಕಾಗುತ್ತೆ. ಹಾಗೆ ಗುರು ಪರಂಪರೆ ಇದ್ದು ಯಾರು ಈ ತರಹದ ಶಬ್ದವನ್ನ ಬಳಸಿ ಅಲ್ಲಿ ವ್ಯಾಕರಣ ಸೂತ್ರಗಳು ಸಿಗ್ತಾ ಇಲ್ಲ ಅಂತಿದ್ರೆ ತಪ್ಪಿಲ್ಲ. ಅದವ್ರು ಬಳಸಿದಾರೆ, ಹಾಗೆ ಸ್ವೀಕಾರ ಮಾಡ್ಬೋದು. ಯಾಕಂದ್ರೆ ವಿಚಾರ ಮಾಡಿರ್ತಾರೆ. ತತ್ರ ಚ ಮೇ ಗುರು ಯೂಯಂ ಮೇ ಗುರವಃ. ನನ್ನ ಗುರು ಎರಡು ತರ ಕಂಡಿದೆ. ನನ್ನ ಗುರು ನೀವು ಅಂತ ಹೇಳಿ ಏಕವಚನ ಬಳಸೋದಿದೆ ಸಂಸ್ಕೃತದಲ್ಲಿ, ಮೇ ಗುರುಹು ಭವಾನ್ ಅಂತ. ಅಥವಾ ಯೂಯಂ ಮೇ ಗುರವಃ, ನನ್ನ ಗುರುಗಳು ನೀವು ಅಂತ. ಗುರುಗಳು ನೀವು ವಸ್ತುತ ಒಬ್ಬರ ಗುರುಗಳು. ಅಲ್ಲಿ ಮುಂದೆ ಹೋಗಿ ಅವ್ರ ಹತ್ರನೇ ಹೇಳ್ತಾ ಇರೋದು ನೀವು ನಮ್ಮ ಗುರುಗಳು ಅಂತ. ಬಹುವಚನ ಬಳಸ್ತಾರೆ ನೋಡಿ. ನೀನ್ ನನ್ ಗುರು ಅಂತ ಹೇಳಲ್ಲ, ನೀನು ನನ್ನ ಗುರು ಅಂದ್ರೆ ಏಕವಚನ ಆಗ್ಬಿಡತ್ತ, ತಪ್ಪಾಗತ್ತೆ. ಸಂಸ್ಕೃತದಲ್ಲಿ ಏಕವಚನ ಬಳಸಿದ್ರೆ ತಪ್ಪಿಲ್ಲ, ಮೇ ಗುರು ಅಂತ ಹೇಳಿ. ಆದ್ರೆ ಗುರುಗಳನ್ನ ಕರಿಬೇಕಾದ್ರೆ ಬಹುವಚನ ಸಾಮಾನ್ಯ ಹೇಳ್ತಾರೆ. ಒಬ್ಬನೇ ಗುರು ಇದ್ರು. ಯೂಯಂ ನೀವು ನನ್ನ ಗುರುಗಳು, ನೀವು ನನ್ನ ಗುರುಗಳು. ಬಹುವಚನ ಇಲ್ಲ, ಒಬ್ರೇ ಆದ್ರೆ ನೀನ್ ನನ್ ಗುರು ಅಂತ ಹೇಳಿ ಹಿಂಗ್ ಹೇಳಲ್ಲ. ಈ ತರ ಈ ಶೈಲಿ ಅನ್ನೋದು ಸಂಸ್ಕೃತದಲ್ಲಿ ಅಲ್ಲದೆ ಕನ್ನಡದಲ್ಲೂ ಕೂಡ ನಾವು ಅದನ್ನ ನೋಡಿದೀವಿ. ಅದು ಸ್ವಲ್ಪ ಸಾಮ್ಯ ಇದೆ, ತುಂಬಾ ಅಲ್ಲ. ತತ್ರತ್ಯ ಕಾಶಿಕಾ ಉಕ್ತ ಉದಾಹರಣಾನುಸಾರೇಣ, ಅಲ್ಲಿ ಕಾಶಿಕಾ ಅಂತ ಒಂದು ಗ್ರಂಥ ಇದೆ. ಯಾವ ಗ್ರಂಥ ಇದು ಅಂದ್ರೆ ಪಾಣಿನಿ ಋಷಿಗಳು ಒಂದು ಸೂತ್ರಗಳನ್ನು ಬರೆದಿದ್ದಾರೆ. 4000ದಷ್ಟು ಹತ್ತತ್ರ ಸೂತ್ರ ಬರೆದಿದೆ. ಆ ಸೂತ್ರಗಳಿಗೆ ವಿವರಣೆಯನ್ನ ಕೊಡ್ಲಿಕ್ಕೆ ಒಂದು ಗ್ರಂಥ ಬಂದಿದೆ. ಒಂದೊಂದು ಸೂತ್ರಕ್ಕೆ ಅರ್ಥ ಬರೀತಾ ಹೋಗ್ತಾರೆ, ಉದಾಹರಣೆಗಳನ್ನು ಕೊಡ್ತಾರೆ. ಅದಕ್ಕೆ ಕಾಶಿಕಾ ಅಂತ ಕರೀತಾರೆ. ಅದು ಕಾಶಿಯಲ್ಲಿ ರಚನೆ ಮಾಡಿದ್ದು ಅಂತಾನು ಒಂದು ಪ್ರಸಿದ್ಧಿ ಇದೆ. ಆ ಇಬ್ರು ಸೇರ್ಕೊಂಡ್ ಮಾಡ್ತಾರೆ. ಜಯಾದಿತ್ಯ ಅಂತ ಒಬ್ಬನ ಹೆಸರು, ಇನ್ನೊಬ್ಬ ವಾಮನ ಅಂತ. ಇಬ್ರು ಸೇರಿ ಬರೆದ ಗ್ರಂಥ ಕಾಶಿಕಾ ಗ್ರಂಥ ಅಂತ ಪ್ರಸಿದ್ಧಿ. ಆ ಗ್ರಂಥದಲ್ಲಿ ಈ ವಿಷಯದ ಬಗ್ಗೆ ಹೇಳಿದ್ದಾರೆ. ಯೂಯಂ ಗುರವಃ ಅಂತ ಕೆಲವು ಕಡೆ ಅದನ್ನ ಬಳಸಿದ್ದಾರೆ. ಆದ್ರೆ ಗುರುಣಾಂ ಗುರುಹು ಅಂತ ಅನುವ್ಯಾಖ್ಯಾನರು ಒಂದ್ ಕಡೆ ಬರುತ್ತೆ. ಗುರುರ್ ಗುರುಣಾಂ ಪ್ರಭವಃ ಶಾಸ್ತ್ರಾಣಾಂ ಬಾದರಾಯಣ ಅಂತ ಒಂದು ಮಾತಿದೆ ಮೊದಲಿಗೆ. ಅಲ್ಲಿ ಗುರುಣಾಂ ಗುರು ಅಂದ್ರೆ ಅದ್ ಬೇರೆ ಅರ್ಥ. ಗುರುಣಾಂ ಅಂದ್ರೆ ಬೇಕಾದಷ್ಟು ಜನರೇ, ಅದು ಒಬ್ಬರೇ ಅಲ್ಲ. ಗುರುಣಾಂ ಗುರುಹು ಅಂತ ಹೇಳಿ. ಆದ್ರಿಂದ ಎಲ್ಲಾ ಕಡೆ ಬಹುವಚನವನ್ನು ಬಳಸಿದ ಕೂಡಲೇ ಒಬ್ಬನೇ ಗುರು ಅಂತಾನೂ ಇರ್ಬೇಕು ಅಂತಿಲ್ಲ, ಇಬ್ರು 3 ಜನನು ಗುರುಗಳ ಇರಬಹುದು. ಅದನ್ನ ಇಲ್ಲೆಲ್ಲ ತಿಳಿಸ್ತಾ ಬರ್ತಾರೆ. ಹೀಗೆ ಇದನ್ನೇ ವಿಚಾರ ಮಾಡ್ತಾ ಗುರುನಂತೆಲ್ಲ ಪ್ರಯೋಗಗಳು ಎಲ್ಲೆಲ್ಲಿ ಬಂದಿದೆ. ಉದಾಹರಣೆಗೆ ಈ ಗುರುಂಶ್ಚಾಪಿ ನತ್ವ ಸೂತ್ರಾರ್ಥ ಉಚ್ಯತೆ ಅಂತೆಲ್ಲ ಬರುತ್ತೆ. ಈ ತರ ಎಲ್ಲ ಗೀತಾ ಭಾಷ್ಯದಲ್ಲಿ ಬೇರೆ ಬೇರೆ ಕಡೆ ಪ್ರಯೋಗವನ್ನ ಮಾಡ್ತಾ ಗುರುನಂತ ಬಹುವಚನ ಯಾಕೆ ಹಾಕಿದ್ದಾರೆ? ಒಬ್ಬರೇ ಗುರುಗಳಿರ್ತಾರೆ ಅಂದ್ರೆ ಬಹುವಚನಂ ಗೌರವಾಯ ಅಂದ್ರೆ ಗೌರವ ಸೂಚನೆಗೋಸ್ಕರ ಅಂತ ಹೇಳಿ ವಿಶಿಷ್ಟವಾಗಿ ಅದ್ರ ವ್ಯಾಖ್ಯಾನವನ್ನು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಫಲ್ಗುನಿ ಪ್ರೋಷ್ಠಪದಾನ ಅಂತ ಅಲ್ಲಿ ಫಲ್ಗುನಿ ನಕ್ಷತ್ರ ಇದೆ. ಪೂರ್ವ ಫಲ್ಗುನಿ ಉತ್ತರ ಫಲ್ಗುನಿ ಅಂತ ನಾವು ಕೇಳ್ತೀವಲ್ಲ, ಫಲ್ಗುನಿ ನಕ್ಷತ್ರ, ಅದರ ಬಗ್ಗೆ ಒಂದು ಪ್ರಯೋಗವನ್ನ ಮಾಡಿದ್ದಾರೆ ವ್ಯಾಕರಣದಲ್ಲಿ. ವ್ಯಾಕರಣಾಧ್ಯಯನ ಯಾಕೆ ಮಾಡ್ಬೇಕು ಅಂತಂದ್ರೆ ಇದಕ್ಕೆ. ವ್ಯಾಕರಣ ಸೂತ್ರಗಳು ಬರೀ ಶಬ್ದಗಳ ಪರಿಚಯ ಮಾಡ್ಲಿಕ್ಕೆ ಹೊರಡ್ಲಿಲ್ಲ. ಅಂದಿನ ಸಾಮಾಜಿಕ ಕ್ಷೇತ್ರ ಹೇಗಿತ್ತು, ಅವಾಗ ಜನ ಹೇಗಿದ್ರು, ಆ ಕಾಲದಲ್ಲಿ ಏನ್ ಅಧ್ಯಯನ ಮಾಡ್ತಾ ಇದ್ರು, ಏನಿಲ್ಲ, ಆಗ ಆಯುರ್ವೇದ ಚಿಕಿತ್ಸಾ ಪದ್ಧತಿ ಹೇಗಿತ್ತು, ಹೀಗೆ ಸುಮಾರು ವಿಷಯ ಇದೆ. ವ್ಯಾಕರಣದ ಒಂದು 4000 ಹತ್ತತ್ರಷ್ಟು ಸೂತ್ರ ಓದೋದ್ರಿಂದ ಅಷ್ಟು ವಿಷಯಗಳನ್ನು ತುಂಬಿಸಿದ್ದಾರೆ ಪತಂಜಲಿ ಋಷಿಗಳು. ಆ ವಿಷಯಗಳನ್ನ ಅಲ್ಲಲ್ಲಿ ಸೂತ್ರಗಳಲ್ಲಿ, ಅಂಥ ಸೂತ್ರದಲ್ಲಿ ಈ ನಕ್ಷತ್ರಗಳ ಬಗ್ಗೆ ಬಂತು. ಫಲ್ಗುನಿ ಪ್ರೋಷ್ಠಪದ, ನಾವು ಪ್ರೋಷ್ಠಪದಿ ಭಾಗವತ ಅಂತ ಎಲ್ಲ ಹೇಳ್ತೀವಲ್ಲ, ಪ್ರೋಷ್ಠಪದಿ ಅಂತ.
ಏನಿದು ಪ್ರೋಷ್ಠಪದಿ ಅಂದ್ರೆ? ಅದಕ್ಕೆಲ್ಲ ವ್ಯಾಕರಣ ಸೂತ್ರಗಳ ಒಂದು ಜ್ಞಾನ ತುಂಬಾ ಅಗತ್ಯ. ಹಾಗೆ ಹೇಳಿದ್ರೆ ಉಪಯೋಗ ಇಲ್ಲ. ಯಾಕೆ ಪ್ರೋಷ್ಠಪದ ಅಂತ ಕರೀತಾರೆ ಅದನ್ನ ಇಲ್ಲಿ ಪ್ರತಿಯೊಂದು ಈ ಸೂತ್ರಗಳನ್ನು ಗಮನಿಸ್ತಾ ಅದರ ಹಿನ್ನೆಲೆಯನ್ನು ಹೋದಾಗ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ಒಂದು ಪಾಣಿನಿ ಋಷಿಗಳು ಬರೆದ ಸೂತ್ರ ಫಲ್ಗುನಿ ಪ್ರೋಷ್ಠಪದಾನಾಂಚ ಅಂತ ಒಂದು ಸೂತ್ರ. ಈ ಸೂತ್ರದಲ್ಲಿ ಏನ್ ಮಾಡಿದ್ದಾರೆ, ಉದಿತೇ ಪೂರ್ವೇ ಫಲ್ಗುನ್ಯೋ ಉದಿತಾ ಪೂರ್ವ ಫಲ್ಗುನ್ಯ ಅಂತ ಪ್ರಯೋಗ ಮಾಡಿದ್ದಾರೆ. ಈಗ ಫಲ್ಗುನಿ ನಕ್ಷತ್ರ ಗೊತ್ತಿರೋದು ನಮ್ಗೆ ಎರಡು. ಪೂರ್ವೇ ಫಲ್ಗುನ್ಯವು ಅಂದ್ರೆ ಸರಿ, ಪೂರ್ವ ಫಲ್ಗುನಿ ಉತ್ತರ ಫಲ್ಗುನಿ ಸರಿ. ಆದ್ರೆ ಉದಿತಾ ಪೂರ್ವಾಹ ಫಲ್ಗುನ್ಯ ಫಲ್ಗುನಿಯ ಅಂತ ಹೇಳಿ ಬಹುವಚನ ಬಳಸಿದ್ದಾರೆ. ಬಹುವಚನ ಬಳಸಿದ ಹೇಗ್ ಸರಿ? ಇರೋ ಫಲ್ಗುನಿ ನಕ್ಷತ್ರ ಒಂದ ಎರಡು, ಪೂರ್ವ ಫಲ್ಗುನಿ ಉತ್ತರ ಫಲ್ಗುನಿ. ಮತ್ ಇನ್ನೊಂದ್ ಯಾವ್ದು ಸಿಕ್ತಿ ಇವ್ರಿಗೆ? ಮೂರು. ಬಹುವಚನ ಹೇಗ್ ಬಳಸಿದ್ದಾರೆ ಅಂದ್ರೆ ಅದಕ್ಕೆ ಅಲ್ಲಿ ಬಿಡಿಸ್ಕೊಂಡು ಹೋಗಿದ್ದಾರೆ. ಏನ್ ಬಿಡಿಸಿದ್ದಾರೆ ನೋಡ. ಫಲ್ಗುನಿ ಸಮೀಪಗತೆ ಚಂದ್ರಮಸಿ ಫಲ್ಗುನಿ ಶಬ್ದ ವರ್ತತೆ ಬಹವಸ್ತೆ ಅರ್ಥ ತತ್ರ ಯುಕ್ತಂ ಅಂತ ಅದಕ್ಕೆ ಉತ್ತರ ಕೊಟ್ರು. ಅದು ಫಲ್ಗುನಿ ನಕ್ಷತ್ರ ಹತ್ರಕ್ ಬಂದಾಗ ಚಂದ್ರ ಇರ್ತಾನಲ್ಲ, ಆ ಚಂದ್ರನಿಗೆ ಫಲ್ಗುನಿ ಅಂತ ಕರೀತಾರೆ. ಅದು ಫಲ್ಗುನಿ ನಕ್ಷತ್ರಕ್ಕಲ್ಲ, ಫಲ್ಗುನಿ ಸಮೀಪಕ್ಕೆ ಬಂದ ಚಂದ್ರ ಯಾರಿದ್ದಾರೆ, ಫಲ್ಗುನಿ ಸಮೀಪಕ್ಕೆ ಬಂದ ಚಂದ್ರ, ಅವನನ್ನ ಫಲ್ಗುನಿ ಅಂತ ಕರೀತಾರೆ. ಆ ಚಂದ್ರ ಎಷ್ಟು ಚಂದ್ರ ಇದ್ದಾರೆ? ಒಬ್ನೇನಾ? ಬೇಕಾದಷ್ಟು ಜನ ಚಂದ್ರ ಇದ್ದಾರೆ. ಅದ್ ಹೇಗೆ? ಆಕಾಶದಲ್ಲಿ ಕಾಣೋದು ಒಬ್ಬನೇ ಚಂದ್ರ ಅಂದ್ರೆ ಆ ನಕ್ಷತ್ರ ಹತ್ರ ಬಂದ ಒಬ್ಬ ಚಂದ್ರ ಫಲ್ಗುನಿ, ಅದು ಉತ್ತರ ಫಲ್ಗುನಿ ಅಥವಾ ಇದು ಪೂರ್ವ ಫಲ್ಗುನಿ. ರೇವತಿ ನಕ್ಷತ್ರಕ್ಕೆ ಹತ್ರ ಬಂದ ಚಂದ್ರ. ಹೀಗೆ ಆ ಚಂದ್ರ ಒಬ್ಬೊಬ್ಬ ಚಂದ್ರ ಯಾವಾಗ ಬಂದ ಹತ್ತತ್ರಕ್ಕೆ ಆವಾಗ ಬೇರೆ ಬೇರೆ ಅಂತ ತಗೊಂಡು ಅನೇಕ ಚಂದ್ರರು ಅಂತ ತಗೊಂಡಿದೆ. ಕಾಶಿಲಿರೋ ದೇವದತ್ತ, ಬೆಂಗಳೂರಲ್ಲಿರೋ ದೇವದತ್ತ, ಮಂಗಳೂರಲ್ಲಿರೋ ದೇವದತ್ತ, ಎಲ್ಲ ದೇವತಾ ಒಬ್ಬನೇ. ಆ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಆ ಕ್ಷೇತ್ರಗಳು ಬೇರೆ ಬೇರೆ ಅಲ್ಲ. ಹಾಗಾಗಿ ಆ ಕ್ಷೇತ್ರಕ್ಕೆ ಹೋದ ದೇವದತ್ತನು ಬೇರೆ ಬೇರೆ ಅನ್ನೋ ತರ ವ್ಯವಹಾರವನ್ನ ಮಾಡೋದಷ್ಟೇ. ಹೀಗೆ ಎಲ್ಲಾ ಕಡೆ ಬಹುವಚನವನ್ನು ಹೀಗೆ ಕೂಡಿಸ್ಬೇಕು ಅಂತಿಲ್ಲ. ಹೇಗಂದ್ರೆ ಗುರುಗುಣಾಂ ಟೀಕಾ ಸ್ತ್ರೀ ಪುತ್ರ ಅಂತೆಲ್ಲ ಹೇಳ್ತೀವಿ. ಗುರುಗುಣಾಂ ಟೀಕಾ ಅಂದ್ರೆ ನಮ್ಮ ಗುರುಗಳು ಬರೆದ ಟೀಕೆ ಬಹುವಚನ ಹಾಕ್ತಿವಿ. ಮಧ್ವಾಚಾರ್ಯರು ಬರೆದ ಟೀಕೆ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಮತ್ತೆ ಅವರು ಟೀಕಾ ಗ್ರಂಥ ಯಾವ್ದು ಬರೆದಿದ್ದಾರೆ ಅಂತಲ್ಲ, ಗುರುಗಳು ನಮಗೆ ಆಚಾರ್ಯ ನೆನಪಾಗ್ತಾರೆ. ಗುರುಗುಣಾಂ ಟೀಕಾ ಅವರು ಬರೆದ ಒಂದು ವ್ಯಾಖ್ಯಾನ ವಿಶೇಷ. ಅಲ್ಲಿ ಗುರುಗಳು ಅಂತಂದ್ರೆ ಬಹುವಚನ ಹೇಗೆ? ಒಬ್ಬರೇ ಗುರುಗಳಲ್ವಾ? ಅಥವಾ ಈ ಬೇರೆ ಬೇರೆ ಗುರುಗಳು ಅಂತ ಯಾರಿರ್ತಾರೆ ಅದೇ ಟೀಕಾ ಟಿಪ್ಪಣಿನ ಬರೆದವರು, ಅವ್ರಿಗಾದ್ರೆ ಅವ್ರ ಗುರುಗಳು ಬೇಕಾದಷ್ಟು ಜನ ಒಬ್ರೇ ಬೇಕಾದಷ್ಟು ಹತ್ರ ಓದಿರ್ಬಹುದು, ನಮ್ಮ ಗುರುಗಳ ಟೀಕೆ ಅಂತ ಹೇಳ್ಬೋದು. ಎಲ್ಲಾ ಗುರುಗಳ ಟೀಕಾ ಬೆರೆಬೇಕು ಅಂತಿಲ್ಲ. ಒಬ್ಬನೇ ಗುರು ಬರೆದಿತ್ತ ಅಂದ್ರೆ ಗುರುಗಳ ಟೀಕೆ ಅಂತ ಹೇಳ್ತಾರೆ. ಹೀಗೆ ಅಲ್ಲಲ್ಲಲ್ಲಿ ನಮಗೆ ಎಲ್ಲಾ ಕಡೆ ಈ ರೀತಿಯ ಪ್ರಕಾರವನ್ನ ಆಶ್ರಯಣ ಮಾಡ್ಬೇಕು ಅಂತಂದ್ರೆ ನಾವ್ ಹೇಳಿದ ರೀತಿನ ಆಶ್ರಯಣ ಮಾಡ್ಬೇಕು ಅಂತ ಅಂದ್ರೆ, ಹೇಗೋ ಒಂದ್ ವ್ಯಾಕರಣ ಸೂತ್ರದ ಪ್ರಕಾರ ಹೇಳ್ಬಿಟ್ಟಿದ್ದಾರೆ ಏಕವಚನ ದ್ವಿವಚನ ಬಳಸ್ಬೇಕಾದ್ರೆ ಬಹುವಚನ ಬಳಸ್ಬೋದು, ಹಂಗೆ ಬಳಸಿದೀವಿ ಅಲ್ಲ. ಒಂದು ಗೌರವ ಸೂಚನೆ ಇರುತ್ತೆ. ಅಥವಾ ಶಿಷ್ಯರಲ್ಲೂ ಆ ಮೂಲಕಾರದ ಶಬ್ದಗಳನ್ನ ಬಳಸೋ ಕ್ರಮ ಇದೆ. ಇದನ್ನೆಲ್ಲ ಇಟ್ಕೊಂಡು ಹೇಳಿತ್ತು. ಹಾಗಾಗಿ ತತ್ತತ್ ಪ್ರಮೇಯೇ ಮತ ವಿವಾದ ಸ್ಥಳೇ ಕೇಚಿತ್ ಸ್ವರೂಪಮೇವ ಸಪ್ತಮಿತಿ ಮನ್ಯಂತೆ ಅಪರೇ ಇತ್ಯಾದ ಪ್ರಯೋಗ ಏಕತ್ವನ್ಮಾತ್ರನಿಷ್ಠಾ ಪರಸಹಸ್ರಾವಧಿಕ ಉಪಪಾದ್ಯ. ಅಂದ್ರೆ ಹೀಗೆ ಅನೇಕ ಕಡೆ ನಮಗೆ ವಿಷಯ ಸಿಗತ್ತೆ. ಆಯಾಯ ಮತದವರು ಒಂದು ವಿಷಯ ಬಂದಾಗ ಅವರದೇ ಆದ ರೀತಿಯಲ್ಲಿ ಹೇಳ್ತಾರೆ. ಅದೇ ರೀತಿ ನಮ್ಮ ಸಿದ್ಧಾಂತದಲ್ಲಿ ಈ ರೀತಿ ವ್ಯಾಕರಣದ ವಿಷಯಗಳನ್ನು ಹೇಳ್ಬೇಕಂತ ಹೊಸದಾಗಿ ವಿಚಾರವನ್ನ ಮಂಡನೆ ಮಾಡ್ತಾರೆ ಈ ಟಿಪ್ಪಣಿಕಾರರು. ಅಂತ ವೈಶಿಷ್ಟ್ಯ. ಅದಕ್ಕೆ ಏವಮೇವ ಅಕ್ಷೋಭ್ಯ ತೀರ್ಥಾನ್ ಅಮಂದ ಭಗವತ್ ಪಾದ ಬೋಧ ಅಮಂದ ಬೋಧ ಭಗವತ್ ಪಾದಾನ್ ಅಂತ ಹೇಳ್ತಾರೆ. ಅಕ್ಷೋಭ್ಯ ತೀರ್ಥಾನ್ ಅಂತ ಬಳಸ್ತಾರೆ. ಅಕ್ಷೋಭ್ಯ ತೀರ್ಥಾನ್ ಹೇಗ್ ಬಳಸ್ಲಿಕ್ಕೆ ಸಾಧ್ಯ? ಒಬ್ರೇ ತಾನೆ ಅಕ್ಷೋಭ್ಯ ತೀರ್ಥರು. ಎಷ್ಟ್ ಜನ ಇರ್ತಾರೆ ಅಕ್ಷೋಭ್ಯ ತೀರ್ಥರು? ಅದ್ರ ಬಹುವಚನ ಬಳಸ್ತಾರೆ. ಅಂದ್ರೆ ಗೌರವ ಸೂಚನಾರ್ಥ ಅಷ್ಟೇ. ಅದು ಬಿಟ್ಟು ಅದು ಏಕವಚನ ಮತ್ತೆ ಇದು ದ್ವಿವಚನ ಬಳಸ್ಬೇಕಾದ್ರೆ ಬಹುವಚನ ಬಳಸ್ಬೋದಂತೆ ವ್ಯಾಕರಣದಲ್ಲಿ ಹೇಳಿದ್ದಾರೆ. ಹಾಗಾಗಿ ಬಳಸ್ಬಿಟ್ಟಿದ್ದಾರೆ. ಹಿಂಗೆಲ್ಲ ಬಳಸಿದ್ರೆ ಯಾವಾಗ್ಲೂ ಹೇಗಾದ್ರಾಗೆ ಬಳಸ್ಬೋದು. ಒಬ್ಬರ ಇದ್ದಾಗ್ಲೇ ಮೂರು ಅಂತ ಹೇಳೋ ಅರ್ಥವನ್ನ ಬಳಸ್ಬೋದು ಬಹುವಚನವನ್ನ. ಆದ್ರೆ ಆ ರೀತಿ ಅಲ್ಲ ಅಂತ ಗೊತ್ತಾಗ್ಬೇಕು ಅಂತ ಇವರೊಂದು ವಿಶಿಷ್ಟವಾದ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಇದು ಎಲ್ಲಿದೆ ಅಕ್ಷೋಭ್ಯ ತೀರ್ಥಾನ್ ಅಂತಂದ್ರೆ ನಮ್ಗೆ ಮೊದಲೇ ಮಂಗಳ ಶ್ಲೋಕದಲ್ಲಿ ಬಂತು. ಶ್ರೀಮದ್ ಅಕ್ಷೋಭ್ಯ ತೀರ್ಥಾಖ್ಯಾನ್ ಉಪತಿಷ್ಠೆ ಗುರು ನಮ. ಶ್ರೀಮದ್ ಅಕ್ಷೋಭ್ಯ ತೀರ್ಥಾಖ್ಯಾನ್ ಬಹುವಚನ ಹೇಗೆ ಬಳಸ್ತಾರೆ? ಅಲ್ಲಿ ಒಬ್ಬರೇ ಅಕ್ಷೋಭ್ಯ ತೀರ್ಥರ್ತಾನೆ ಒಂದು. ಇನ್ನು ಭಗವತ್ಪಾದಾನ್ ಅಂತ ಅನೇಕ ಕಡೆ ಬಳಸೋದಿದೆ. ಅಮಂದ ಬೋಧ ಭಗವತ್ಪಾದಾನ್ ಅಂತ. ಭಗವತ್ಪಾದರು ಅಂದ್ರೆ ಮಧ್ವಾಚಾರ್ಯರು, ಅವರು ಒಬ್ರೆ, ಅನೇಕರು ಯಾಕೆ ಗೌರವಂ. ಅದನ್ನ ಮೂಲಕಾರರು ಎಲ್ಲೆಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತ ಕಡೆ ಎಲ್ಲ ಹೀಗೆ ತಿಳಿಬೇಕು.
ಯಾಕಂದ್ರೆ ಕೆಲವು ಕಡೆ ಸತ್ವ ಅಂತ ಕರೀತಾರೆ. ನಮ್ಗೆ ಸತ್ವ ಅಂದ್ರೆ ಗೊತ್ತಿರ್ಲಿಕ್ಕಿಲ್ಲ. ಅಸ್ತಿತ್ವ ಅನ್ನೋ ಅರ್ಥದಲ್ಲಿ ಸತ್ವ ಅನ್ನೋ ಶಬ್ದವನ್ನು ಬಳಸ್ತೀವಿ. ಈಗ ಒಬ್ಬ ಜೀವನ ಅಸ್ತಿತ್ವ ಇದೆ ಜಗತ್ನಲ್ಲಿ, ಪುಸ್ತಕ ಅಸ್ತಿತ್ವ ಇದೆ ಅಂದ್ರೆ ನಮ್ ಪುಸ್ತಕ ಮುಂದಿದೆ ಅಂತ ಅರ್ಥ. ಮೊಬೈಲ್ ಅಸ್ತಿತ್ವವನ್ನ ಪಡೆದಿದೆ. ಸ್ವಲ್ಪ ಕನ್ನಡದಲ್ಲಿ ಇದೆಲ್ಲ ಬಳಸ್ತಾರೆ, ಅಸ್ತಿತ್ವ ಪಡೆಯೋದು ಅಂತ ಬಳಸ್ತಾರೆ. ಆದ್ರೆ ಒಂದು ಸತ್ ಪದಾರ್ಥ ಅಂತ ಹೇಳ್ತೀವಿ. ಸತ್ ಪದಾರ್ಥ ಅಂದ್ರೆ ಕನ್ನಡದಲ್ಲಿ ಸತ್ತ, ಸತ್ ಇದೆಲ್ಲ ಸತ್ತ ಅಂದ್ರೆ ಓದ ಅಂತ ಅರ್ಥ. ಆದ್ರೆ ಸಂಸ್ಕೃತದಲ್ಲಿ ಸತ್ತ ಅಂದ್ರೆ ಇರೋದು ಅಂತ ಅರ್ಥ. ಸತ್ವ ಇದೆ ಅಂದ್ರೆ ಇದಾನೆ ಅಂತ ಅರ್ಥ. ಸತ್ತ ಇದೆ ಅಂದ್ರೆ ಇದಾನೆ, ಅಸ್ತಿತ್ವ ಇದೆ ಅಂತ ಅರ್ಥ. ಆದ್ರೆ ಕನ್ನಡದಲ್ಲಿ ಸತ್ತ ಅಂದ್ರೆ ಹೋದ ಅನ್ನೋ ಅರ್ಥ, ವಿಪರೀತ ಅರ್ಥ ಕೊಟ್ಬಿಡುತ್ತೆ. ಇದೆ ಇಲ್ಲ ಅನ್ನೋ ಅರ್ಥ ಸತ್ತ ಅನ್ನೋ ಶಬ್ದ ಕೊಡುತ್ತೆ. ಇದೆ ಅನ್ನೋ ಅರ್ಥವನ್ನ ಸಂಸ್ಕೃತದಲ್ಲಿ ಸತ್ತ ಅನ್ನೋ ಶಬ್ದ ಕೊಡುತ್ತೆ. ಆದ್ರಿಂದ ಎಚ್ಚರದಿಂದ ನೋಡ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಸತ್ವ ಅಂದ್ರೆ ಆಯಾಯ ವಸ್ತುವಿನ ಒಳಗಡೆ ಇರುವಂತಹ ಒಂದು ಗುಣ, ಅದು ವಸ್ತುನೇ, ಬೇರೆ ಇಲ್ಲ. ಒಂದು ವಸ್ತು ಜಗತ್ತಾಗ ಬಂದಿದೆ ಅಂದ್ರೆ ಅದು ಸತ್ಯವಾದ ಪದಾರ್ಥ. ಸತ್ಯ ಸತ್ ಎಲ್ಲ ಒಂದೇ ಅರ್ಥ. ಇನ್ನು ಕೆಲವ್ರು ಏನ್ ಮಾಡ್ತಾರೆ, ಸತ್ವ ಅಂತಂದ್ರೆ ಏನು, ಅದು ಏಕತ್ವವನ್ ಮಾತ್ರ ನಿಷ್ಠಾ ಅಂತ. ಅದು ಒಂದೊಂದು ಕಡೆ ಮಾತ್ರ ಇರುವಂತಹದ್ದು ಸತ್ವ. ಅಂದ ಅರ್ಥ ಏನು, ಒಂದು ವಸ್ತು ಇದ್ರೆ ಆ ವಸ್ತುವಿನಲ್ಲಿ ಮಾತ್ರ ಅದರ ಸತ್ವ, ಇನ್ನೊಂದು ವಸ್ತುವಿನ ಅದರ ಸತ್ವ ಇರಲ್ಲ, ಬೇರೆದಿರುತ್ತೆ ಅಂತ. ಹೀಗೆ ಬೇರೆ ಬೇರೆ ತರದ ವ್ಯಾಖ್ಯಾನಗಳನ್ನ ಪರಸಹಸ್ರಾವಧಿಕ, ಸಾವಿರಕ್ಕಿಂತಲೂ ಹೆಚ್ಚೆಚ್ಚು ನಾವು ಇದನ್ನ ಈ ರೀತಿ ಹೇಳ್ಕೊಂಡು ಹೋಗ್ಬೋದು ಅಂತ. ಅಂದ್ರೆ ಅವ್ರ ತಲೆಯಲ್ಲಿ ಎಷ್ಟು ವಿಚಾರ ಇರ್ಬೇಕು ಈ ಟಿಪ್ಪಣಿ ಬರೆಯೋರ್ಗೆ. ಈ ತರ ಸಾವಿರಾರು ವಿಷಯ ಹೇಳಿದ್ದೆ, ಇನ್ನೂ ಕೂಡ ಸಾವಿರಕ್ಕಿಂತ ಹೆಚ್ಚು ಅಂತೆಲ್ಲ ಹೀಗೆಲ್ಲ ಮಾತನಾಡುತ್ತಾರೆ ಅವರು ಕೂಡ. ಇನ್ನು ಎಷ್ಟೆಷ್ಟು ವಿಷಯಗಳನ್ನ ಆ ಟಿಪ್ಪಣಿ ನಾವು ಕಾಣ್ಬೋದು. ಇದು ಒಂದು ಸಣ್ಣ ವಿಚಾರ ಅಷ್ಟೇ. ಅಂತೂ ಈ ವಿಷಯವನ್ನ ಒಂದು ಚಿಕ್ಕ ರೀತಿಯಲ್ಲಿ ನಾವು ನೋಡಿದ್ವಿ. ಈ ವಾಕ್ಯಾರ್ಥ ಋತುಮಾನ ಟಿಪ್ಪಣಿಯಲ್ಲಿ ಕೇವಲ ಒಂದೇ ಒಂದು ಶಬ್ದ, ಜಿನಾನ ವಿಷಮ ಕಾಲತ್ವಾಭ್ಯುಪಗಮ. ಜಿನ ಒಬ್ನೇ ಆದ್ರಿಂದ ಬಹುವಚನ ಹೇಗ್ ಬಳಸಿದ್ರು ಅಷ್ಟೇ ಪ್ರಶ್ನೆ. ಇದಕ್ಕೆ ಇಷ್ಟು ಬರ್ದಿದ್ದಾರೆ. ಇದಾದ್ಮೇಲೆ ಮುಂದಕ್ಕೆ ಹೋಗೋಣ. 164ನೆಯ ಸುಧಾಮೂಲ. ಆಭಾಸ ಉದ್ಧಾರಂ ಕರೋತಿ. ಇಲ್ಲಿವರೆಗೂ ಬಂದ ಏನ್ ಆಭಾಸ ಇದೆ ಅಂದ್ರೆ ದೋಷ ಉದ್ಭಾವನೆ ಏನ್ ಮಾಡಿದ್ದಾರೆ, ಅದು ಆಭಾಸ ಅಷ್ಟೇ ಹೊರತು ನಿಜವಾಗಿ ದೋಷ ಅಲ್ಲ ಅಂತ ಅದನ್ನ ಕಳೀತಾ ಇದ್ದಾರೆ. ಅದಿಲ್ಲ ಅಂತ. ಏನು, ದೃಷ್ಟಿಪೂರ್ವಾನುಮಾಯತಃ ಅಂತ. ಯಸ್ಮಾತ್ ಇಯಂ ದೃಷ್ಟಿಪೂರ್ವ ಅಂದ್ರೆ ಯಾವುದೇ ಒಂದು ಅನುಮಾನ ನಾವು ಹೇಳಿದ್ವಲ್ಲ, ಆ ಅನುಮಾನಕ್ಕೆ ನೀವು ತೊಂದರೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ದೋಷವನ್ನ ಹೇಳಿ ಸರಿ ಇಲ್ಲ ಅಂತ ಹೇಳಿಕ್ ಆಗಲ್ಲ. ಯಾಕೆ, ನಾವು ಹೇಳಿದ ಅನುಮಾನಕ್ಕೆ ಪ್ರಮಾಣ ಇದೆ. ಆ ಪ್ರಮಾಣದಿಂದ ವ್ಯಾಪ್ತಿ ನಿಶ್ಚಯ ಆಗಿದೆ. ವ್ಯಾಪ್ತಿ ನಿಶ್ಚಯ ಅಂದ್ರೆ ನಿಯಮ. ಈಗ ಎಲ್ಲೆಲ್ಲಿ ಧೂಮ ಇರತ್ತೋ ಅಲ್ಲೆಲ್ಲ ವನ್ನಿ ಇರುತ್ತೆ ಅಂತ ಹೇಳ್ತೀವಲ್ಲ, ಎಲ್ಲೆಲ್ಲಿ ಹೀಗೋ ಅಲ್ಲಲ್ಲಿ ಹೀಗೆ. ಈ ತದ್ದಿನ ವ್ಯಾಪ್ತಿ ಅಂತ ಕರೀತಾರೆ. ಈ ವ್ಯಾಪ್ತಿ ಹೇಳಲಿಕ್ಕೆ ಪ್ರಮಾಣ ಬೇಕು. ಉದಾಹರಣೆಗೆ ಎಲ್ಲೆಲ್ಲ ಹೊಗೆ ಇರತ್ತೋ ಅಲ್ಲೆಲ್ಲ ಬೆಂಕಿ ಇರುತ್ತೆ. ಇದಕ್ಕೇನ್ ಪ್ರಮಾಣ? ಸುಮ್ನೆ ನಿಯಮ ಮಾಡ್ಬಿಡೋದ? ಎಲ್ಲ ಎತ್ತರ ಧೂಮಸ್ತರವನ್ನೇ ಇಲ್ಲ, ಮೂಲ ಇದೆ. ಅದಕ್ಕೆ ಮೂಲ ಆಧಾರವಾದ ಪ್ರಮಾಣ ಯಾವುದು? ಪ್ರತ್ಯಕ್ಷ. ಹಾಗಾದ್ರೆ ಪ್ರತ್ಯಕ್ಷ ಪ್ರಮಾಣ ಏನ್ ತಿಳಿಸ್ಕೊಡ್ತಾರೆ ಅಂದ್ರೆ ಎಲ್ಲೆಲ್ಲಿ ಧೂಮ ಇರುತ್ತೋ ಅಲ್ಲೆಲ್ಲವನ್ನೇ ಇರುತ್ತೆ ಅಂತ. ಹೀಗೆ ನಾವು ಯಾವುದೇ ಒಂದು ನಿಯಮ ಮಾಡ್ಬೇಕಾದ್ರೆ ಲೋಕದಲ್ಲಿ ಅದಕ್ಕೊಂದು ಪ್ರಮಾಣ ಬೇಕು. ಪ್ರಮಾಣ ಇಲ್ಲದೆ ನಿಯಮ ಮಾಡೋ ಹಾಗಿಲ್ಲ. ಯಾವಾಗ್ಲೂ ಹೊತ್ತೊತ್ತಿಗೆ ಸಂಧ್ಯಾ ವಂದನೆ ಮಾಡ್ತಾನೆ ಇರ್ಬೇಕು ಅಂತ ವ್ಯಾಪ್ತಿ ಇದೆ ಅಂತ ಹೇಳಿ. ಹೊತ್ತೊತ್ತಿಗೆ ಆಯಾಯ ಸಮಯದಲ್ಲಿ ಯಾವಾಗ್ಲೂ ಸಂಧ್ಯಾ ವಂದನೆ ಎಲ್ಲರೂ ಮಾಡ್ತಾ ಇರ್ಬೇಕು ಅಂತ ಒಂದು ನಿಯಮ ಹೇಳ್ತೀವಿ. ಏನ್ ಪ್ರಮಾಣ? ಆಹಾರ ಸಂಧ್ಯಾ ಉಪಾಸೀತ ವೇದ ಪ್ರಮಾಣ ಇದೆ. ಅಂದ್ರೆ ಒಂದು ನಿಯಮ ಮಾಡ್ತೀರಿ ಅಂದ್ರೆ ಅದಕ್ಕೊಂದು ಪ್ರಮಾಣ ಹಿಂದೆ ಬೇಕೇ ಬೇಕು. ಪ್ರಮಾಣ ಇಲ್ಲದೆ ನಿಯಮ ಮಾಡ್ಲಿಕ್ಕೆ ಆಗಲ್ಲ. ಮಾಂಸ ಭಕ್ಷಣ ಮಾಡ್ಬಾರ್ದು, ಯಾರ್ಯಾರು ಮನುಷ್ಯರಿದಾರೋ ಅವರೆಲ್ಲ ಮಾಂಸ ಭಕ್ಷಣ ಮಾಡ್ಕೊಡ್ದು. ಅವಾಗ ಸಾಮಾನ್ಯವಾಗಿ ಹೇಳ್ಬೇಕು, ಕಲಂಜ ಭಕ್ಷಣನ ಕುರಿಯಾತ್. ಮಾಂಸ ಭಕ್ಷಣ ಮಾಡ್ಬಾರ್ದು ಅಂತ ಧರ್ಮಶಾಸ್ತ್ರ ಇದೆ, ನಿಷೇಧ ಇದೆ, ಹಾಗಾಗಿ ಮಾಡ್ಬಾರ್ದು ಯಾರು ಅಂತ. ಅಥವಾ ಗೌರ್ನ ಪದ ಸ್ಪೃಷ್ಟವ್ಯ ಅಂತ ಒಂದ್ ಮಾತಿದೆ. ಗೌರ್ನ ಪದ ಸ್ಪೃಷ್ಟವ್ಯ ಅಂದ್ರೆ ಅರ್ಥ, ಈ ಹಸುವನ್ನ ಕಾಲಿನಿಂದ ಮುಟ್ಟಬಾರ್ದು ಅಂತ, ಕಾಲ್ ತೋರಿಸ್ಬಾರ್ದು ಅಂತಾನೆ ಇದೆ. ಇನ್ ಕಾಲಿನಿಂದ ಸ್ಪರ್ಶ ಮಾಡಿದ್ರೆ ಹಸುವಿಗೆ ತುಂಬಾ ದೊಡ್ಡ ತಪ್ಪು. ಅದ ಯಾವ್ದ್ಯಾವ್ದು ಗೋವೋ ಅದಕ್ಕೆಲ್ಲ ಯಾರು ಕೂಡ ಕಾಲಿಂದ ಸ್ಪರ್ಶ ಮಾಡ್ಬಾರ್ದು. ಇದಕ್ಕೆಲ್ಲ ಏನ್ ಪ್ರಮಾಣ? ಅದಕ್ಕೆ ಮೂಲವಾದ ವೇದ ಮಂತ್ರಗಳೇ ಪ್ರಮಾಣ. ಈ ರೀತಿ ಯಾವುದೇ ಒಂದು ನಾವು ಅನುಮಾನ ಹೇಳ್ತೀವಿ ಅಂತ ಆದ್ರೆ ಅದರಲ್ಲಿ ಬರುವಂತಹ ನಿಯಮ ವ್ಯಾಪ್ತಿಗೆ ಮೂಲಭೂತವಾಗಿ ಒಂದು ಪ್ರಮಾಣ ಕೊಡ್ಲೇಬೇಕು, ಇಲ್ಲಾದ್ರೂ ತಪ್ಪಾಗುತ್ತೆ. ಇಷ್ಟ ಆಯ್ತು. ಇದಾದ್ಮೇಲೆ ಯದುಕ್ತಂ ಈಶಕೃತ್ಯನುಸಾರೇಣ ಇದೆ ತದಸತ್ ಅಂದ್ರೆ ಹಿಂದೆ ಒಂದು ಮಾತು ಬಂತು. ಏನ್ ಮಾತು ಬಂತು ಅಂದ್ರೆ ಭಗವಂತನ ಸಂಕಲ್ಪ ಆದಾಗ ಮಾತ್ರ ಒಬ್ಬ ಮೋಕ್ಷಕ್ಕೆ ಹೋಗ್ತಾನೆ. ಜ್ಞಾನ ಅವನಿಗೆ ಆಗ್ಲೇ ಸಿಕ್ಕಾಗಿದೆ.
ಅಪರೋಕ್ಷ ಜ್ಞಾನ ಆಗಿದೆ ಅಥವಾ ಇನ್ಯಾವ್ದಾರ ಒಂದು ತನ್ನ ಸ್ವರೂಪದ ಬಗ್ಗೆ ಜ್ಞಾನ ಬಂದಿದೆ, ಅವ್ನು ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಭಗವಂತನ ಸಂಕಲ್ಪ ಹೇಗಿದೆಯೋ ಅದಕ್ಕನುಗುಣವಾಗಿ ಹೋಗ್ತಾನೆ ಅಂತ ಭಗವತ್ ಪ್ರಸಾದಕ್ಕೆ ಪ್ರಾಮುಖ್ಯವನ್ನ ಕೊಟ್ಟಿದ್ದೀರಿ. ಅದ್ ಸರಿ ಇಲ್ಲ. ಯಾಕಂದ್ರೆ ಜ್ಞಾನದಿಂದ ಭಗವಂತನ ಪ್ರಸಾದ ಆಗುತ್ತೆ, ಆಮೇಲೆ ಒಬ್ಬ ಮೋಕ್ಷಕ್ಕೆ ಹೋಗ್ತಾನೆ. ಎಲ್ಲಿದೆ ಅದಕ್ಕೆ ಪ್ರಮಾಣ ಕೊಡಿ. ಸುಮ್ನೆ ಎಲ್ರನ್ನು ಬಾಯಿ ಮುಚ್ಚಿಸ್ಲಿಕ್ಕೆ ಏನೋ ಒಂದು ಉತ್ತರ ಹೇಳ್ಬೇಡ. ಈಗ ಕತ್ತಲೆ ಬೆಳಕ್ ಬಂದಾಗ ಹೋಗುತ್ತೆ, ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಹಾಗೆ ಜ್ಞಾನ ಬಂದ್ಮೇಲೆ ಅಜ್ಞಾನ ಹೋಗುತ್ತೆ, ಸಂಸಾರ ಹೋಗುತ್ತೆ, ಮೋಕ್ಷಕ್ಕೆ ಹೋಗ್ತಾನೆ. ಸಾಕಲ್ವಾ? ಇದು ಬಿಟ್ಟು ಜ್ಞಾನ ಬರ್ಬೇಕಂತೆ, ಆಮೇಲೆ ದೇವರ ಪ್ರಸಾದ ಅಂತ ಸಿಗ್ಬೇಕಂತೆ, ಆಮೇಲೆ ಅವ್ನು ಮೋಕ್ಷಕ್ಕೆ ಹೋಗ್ತಾನಂತೆ. ಇದೆಲ್ಲ ಎಲ್ಲಿದೆ ವಿಷಯ? ಪ್ರಮಾಣ ಇದ್ರೆ ಒಪ್ಕೊಳ್ಳೋಣ, ಪ್ರಮಾಣ ಕೊಡಿ ಅಂತ. ಜೈನ ಮತದವರ ಆಕ್ಷೇಪ ಬಂದ್ರೆ ಅದಕ್ಕೆ ನಾವು ಉತ್ತರ ಕೊಡ್ತೀವಿ, ಶ್ರುತೇ ಸದ್ಭಾವ. ವೇದ ಇದೆ ನಮ್ಮ ಹತ್ರ, ವೇದ ಪ್ರಮಾಣ ಇದೆ. ವೇದವನ್ನ ಒಪ್ಪೇ ಇಲ್ಲ, ಅದನ್ನ ತಗೊಂಡು ನಾವೇನ್ ಮಾಡೋಣ ಅಂತ ಜೈನರು ಏನಾರು ಹೇಳಿದ್ರೆ ಆಗ ತತ್ ಪ್ರಾಮಾಣ್ಯಸ್ಯ ಸಾಧಿತತ್ವ. ವೇದ ಪ್ರಮಾಣ ಅಂತ ಒಪ್ಪಬೇಕು, ಅದನ್ನ ಹಿಂದೆ ನಾವು ಸಮರ್ಥನೆ ಮಾಡಿ ತೋರಿಸಿದೀವಿ. ಎಲ್ಲಿ ಅಂತ ಪ್ರಶ್ನೆ. ಎಲ್ಲಿ ವೇದವನ್ ಪ್ರಮಾಣ ಅಂತ ಹೇಳಿದ್ದಾರೆ? ಸುಧಾದಲ್ಲಿ ಎಲ್ಲೂ ಬರ್ಲಿಲ್ವಲ್ಲ. ಅಂದ್ರೆ ಅದು ಮೊದಲನೇ ಅಧ್ಯಾಯದ ಮೊದಲನೇ ಅಧಿಕರಣದಲ್ಲೇ ಹೇಳ್ಬಿಡ್ತಾರೆ. ಏನಂತ ಪರಿಮಳ ಟಿಪ್ಪಣಿಯಲ್ಲೇ ಅದಕ್ಕೆ ಕೊಡ್ತಾರೆ. ಎಲ್ಲಿ ಹೇಳಿದ್ದಾರೆ ಈ ವಿಷಯವನ್ನ ವೇದ ಪ್ರಮಾಣ ಅಂತ ಹೇಳಿ? ಅಂದ್ರೆ ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯಂ ಸ್ವತಯೇವ ಆಗಮಸ್ಯ ಇತಿ ಜಿಜ್ಞಾಸಾನಯ ಅನುವ್ಯಾಖ್ಯಾನಾದವು. ಜಿಜ್ಞಾಸಾಧಿಕರಣ ಅಂತ ಮೊದಲನೇ ಅಧಿಕರಣ ಇದೆ. ಓಮ ಮಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋ ಸೂತ್ರದ ವಿಷಯವಾಗಿ ಆ ಭಾಗದಲ್ಲಿ ಈ ವೇದವನ್ನ ಪ್ರಮಾಣ ಅಂತ ಸಮರ್ಥನೆ ಮಾಡಿದ್ದಾರೆ. ಅದು ಯಾರು ಬೇಕಾರಾಗ್ಲಿ ಒಪ್ಕೊಬೇಕು. ಚಾರ್ವಾಕ ಆಗ್ಲಿ, ಬೌದ್ಧ ಆಗ್ಲಿ, ಜೈನ ಆಗ್ಲಿ, ಎಲ್ರೂ ವೇದವನ್ನ ಪ್ರಮಾಣ ಅಂತ ಒಪ್ಬೇಕು. ನೀವು ಅದನ್ನ ಮೊದಲು ಒಪ್ಪಿ, ಅದನ್ನ ಒಪ್ಪಿದ್ರೆ ಇನ್ನೆಲ್ಲ ಮುಗಿಯುತ್ತೆ. ನಾವು ಮಾತಾಡೋ ಹಾಗೆ ಏನಂದ್ರೆ ವೇದವನ್ನ ಪ್ರಮಾಣ ಅಂತ ಒಪ್ಪದೇನೆ ಅವ್ರು ನಮ್ಮ ಮತವನ್ನ ಖಂಡನೆ ಮಾಡ್ಲಿಕ್ಕೆ ಹೋಗ್ತಾರೆ ಪ್ರತಿ ಸಲ. ಅಲ್ಲ, ಆ ವೇದವನ್ನ ಪ್ರಮಾಣ ಅಂತ ಒಪ್ಪಿಸಿದ ಕೂಡಲೇ ಅವಾಗ ಸುಮ್ಮನೆ ಹಾಕ್ಬಿಡ್ಬೇಕು, ಅನಿವಾರ್ಯ. ಹೀಗೆ ಈ ವಿಷಯಗಳು ಮುಂದುವರಿತಾ ಹೋಗುತ್ತೆ. ಇನ್ನು ಮುಂದೆ ಹಲವು ಅಪರೂಪದ ವಿಷಯಗಳಿದೆ, ಅದೆಲ್ಲ ನಾಳೆ ದಿವಸ ಮತ್ತೆ ನೋಡೋಣ ಅಂತ ಹೇಳ್ತಾ ದಿನ ಪಾಠವನ್ನ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮಂತ ನಮಸ್ಕಾರ. ಹಾ ಪಾಪಣಿ ಬಾರೆ. ನಮಸ್ಕಾರಗಳು.